ಯಾರ್ದೋ ಜಮೀನಲ್ಲಿ ಗುಂಪುಕಟ್ಟ ಜನ ಬಂದು ಸಿಕ್ಕಿದ ಕಡೆ ಭೂಮಿನ ತೋಡ್ತವ್ರೆ. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೀನಿ. ಕಾರಲ್ಲಿ ಬರ್ತವ್ರೆ, ಬೈಕಲ್ಲೂ ಬರ್ತವ್ರೆ, ಆಟೋನು ಮಾಡ್ಕೊಂಡ್ ಬರ್ತವ್ರೆ, ನಿಲ್ಲಿಸ್ತವ್ರೆ, ಹೋಗ್ತವ್ರೆ, ತೋಡ್ತವ್ರೆ. ಈ ದೃಶ್ಯಗಳನ್ನ ನೋಡಿ ನಾನೇ ಗಾಬರಿ ಆಗ್ಬಿಟ್ಟೆ. ಅಲ್ಲಿರೋರೊಬ್ಬರನ್ನ ಹೋಗಿ ಕೇಳಿದಕ್ಕೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ವಿಡಿಯೋ ನಮಸ್ಕಾರ, ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋರಿಗೆ ನಮಸ್ಕಾರ, ನಾನು ನಿಮ್ಮ ಉಂಡಾಡಿ ಗುಂಡ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಮುಗಿಸ್ಕೊಂಡು ಬೆಂಗಳೂರು ಕಡೆ ಬರ್ಬೇಕಾದ್ರೆ ತುಗ್ಗಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ಜಮೀನಲ್ಲಿ ಜನ ಪೂರ್ತಿ ಸೇರ್ಕೊಂಡು ಭೂಮಿನಾಗಿತ್ತಿದ್ರು. ಅಲ್ಲೋಗಿ ಒಬ್ಬರನ್ನ ಕೇಳಿದಕ್ಕೆ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ, ಪ್ರತಿ ವರ್ಷನೂ ಮಳೆಗಾಲ ಶುರು ಆಗೋ ಒಂದ್ ತಿಂಗಳು ಮುಂಚೆ ಈ ಭೂಮಿ ಮೇಲೆ ವಜ್ರಗಳು ಬರುತ್ತಂತೆ. ಅದಕ್ಕೆ ಇಲ್ಲಿ ಜನಗಳು ಬಂದು ಇಲ್ಲಿ ತೋಡ್ತವ್ರಂತೆ. ಇದು ಸುಳ್ಳೋ ನಿಜನ ಅಂತ ತಿಳ್ಕೊಳ್ಳೋದಕ್ಕೆ ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿದಾಗ ಗೊತ್ತಾಯ್ತು, ರೈತರು ಇಲ್ಲಿ ಭೂಮಿನ ಉಳ್ಬೇಕಾದ್ರೆ ಅವ್ರಿಗೆ ಡೈಮಂಡ್ ಸಿಕ್ಕಿ ಮಾರ್ ಕೂಡ ಇದಾರಂತೆ. 2-3 ವರ್ಷದಿಂದ ಇಲ್ಲಿ ಮಳೆಗಾಲ ಶುರು ಆಗೋಕ್ಕಿಂತ ಮುಂಚೆ ಇಲ್ಲಿ ಬಂದು ಭೂಮಿನ ತುಂಬಾ ಜನ ತೋಡ್ತಾನೆ ಇದಾರಂತೆ. ಸಿಕ್ತವ್ರಿಗೆ ಸೀರುಂಡೆ. ಗಾಳಿ ಸುದ್ದಿ ಏನು ಅಂತಂದ್ರೆ, ವಿಜಯನಗರ ಸಾಮ್ರಾಜ್ಯ ಸಮಯದಲ್ಲಿ ಹಾಗೂ ಅಶೋಕನ ಸಾಮ್ರಾಜ್ಯ ಸಮಯದಲ್ಲಿ ಇಲ್ಲಿ ಬಂದು ವಜ್ರವೈಡೂರ್ಯಗಳನ್ನ ಭೂಮಿಯಲ್ಲಿ ಊತಿದ್ರು ಅಂತ ಗಾಳಿ ಸುದ್ದಿ ಓಡಾಡ್ತಿದೆ. ಆಗಿದಾಗ್ಲೇ ನಾನು ಕೂಡ ತೋಡೋಣ ಅಂದ್ಬಿಟ್ಟು ಹೋಗಿ ತೋಡ್ದಷ್ಟು ಕೂಡ ಮಣ್ಣು ಬಂತು. ಹಿಂಗೆ ತೋಡ್ಕೊಂಡು ಕೂತ್ಕೊಂಡು ನಾನು ಬೆಂಗಳೂರು ಹೋದಂಗೆ ಅನ್ಬಿಟ್ಟು ನಾನು ಬೆಂಗಳೂರು ಕಡೆ ಹೊರಟೆ. ನೀವೇನಾದ್ರೂ ಆ ಕಡೆ ಹೋಗ್ತಾ ಇದ್ರೆ